ಹೇಳಿ ಸರ್, ಉದ್ಘಾಟನೆ ಮಾಡಿದ್ದೀರಿ. ಇವತ್ತು ಎಕ್ಸಿಬಿಷನನ್ನು ಉದ್ಘಾಟನೆ ಮಾಡಿದ್ದೀವಿ. ಎಲ್ಲ ಥರ ಸಿದ್ಧತೆಯನ್ನು ಇವತ್ತು ಮಾಡ್ಕೊಂಡಿದ್ದೀವಿ. ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಮನೆ ಮುಖ್ಯಮಂತ್ರಿ ಬರ್ತಾರಂತ. ಒಬ್ಬ ಮುಖ್ಯಮಂತ್ರಿಗಳು ಆರೋಗ್ಯ ಸರಿಗಿಲ್ಲದ ಕಾರಣಕ್ಕೆ ಅವ್ರು ಬರೋಕ್ಕಾಗ್ತಾ ಇಲ್ಲ ಅಂತ ಜನಗಳು ಅಲ್ಲಿ ನನ್ನ ಕಡೆಯಿಂದ ಕ್ಷಮೆ ಕೋರು ಅಂತ ಹೇಳಿದ್ದಾರೆ. ಡಿ ಸಿ ಎಮ್ ಅವರು ಬರಬೇಕಾಗಿದ್ದು. ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಚ್ ಕೆ ಪಾಟೀಲು ಡಿ ಸಿ ಎಮ್ ಅವರು ಅಲ್ಲೇ ಇರಬೇಕಾಗ್ತದೆ. ಡಿ ಸಿ ಎಮ್ ಅವರು ಆದರೆ ನಾಳೆ ಎಚ್ ಕೆ ಪಾಟೀಲ್ ಅವ್ರು ಬರ್ತಾ ಇದ್ದಾರೆ, ಆದರೆ ನಾಳೆ ಬಂದು ಹೋಗ್ತೀನಿ ಅಂತ ಡಿ ಸಿ ಎಮ್ ಅವರು ಹೇಳಿದ್ದಾರೆ. ಸರ್, ಮಹಾರಾಷ್ಟ್ರದಲ್ಲಿ ಮತ್ತೆ KSRTC ಡ್ರೈವರ್ಗಳ ಮಕ್ಕಕ್ಕೆ ಮಸಿ ಬಳಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಸಮಸ್ಯೆಗಳು ಈಗ ಅದು ದೌರ್ಜನ್ಯ ಅಂತ ಇದ್ದೀವಿ. ಅದೆಲ್ಲ ಮಾಡ್ತಾ ಇರೋದು ದೌರ್ಜನ್ಯ. ಅದು ಮಾಡಬಾರ್ದು. ಯಾವುದನ್ನ ಸ್ಟೇಟ್ ಇರಲಿ ಅದು ಮಾಡಬಾರ್ದು. ಅವ್ರ ದೌರ್ಜನ್ಯ ಜಾಸ್ತಿ ಆಗಿದೆ. ಅವರು ಪ್ರದರ್ಶನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್. ಸೊ ಹೆಂಗೆ ಇಲ್ಲೆಲ್ಲ ಜನ ಇಲ್ಲ, ಈ ಬಾರಿ ನೋಡಿರ್ಬೋದು ನೀವು. ಬೇರೆ ಹೋದ ವರ್ಷಕ್ಕಿಂತ ಈ ವರ್ಷ ಭಾಳಷ್ಟು ಚೇಂಜಸ್ ಇದೆ. ಅಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ. ಇದು ನೋಡಿ, ಈಗ ನೋಡಿರೋದು ನಾವು ಎಕ್ಸಿಬಿಷನಲ್ಲೂ ಹೋದ ವರ್ಷ ಇದ್ದಿದ್ದಕ್ಕೆ ಈ ವರ್ಷ ಬೇರೆ ಬೇರೆ ಥರ ಇದೆ. ಇವ ಹಳ್ಳಿ ಮನೆ ಅದೆಲ್ಲ ಬೇರೆ ಬೇರೆನೇ ಥರ ಇದೆ. ಈ ಥರ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಾಗಿದೆ. ಸರ್, ಈಗ ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತದೆ ಅಂತ ಹೇಳಿ ರಾಜಕೀಯ ಕ್ರಾಂತಿ ಬೆಳವಣಿಗೆ ಏನಾಗಿದೆ, ಬಿ ಜೆ ಪಿಯವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನೂ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ. ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಅವರು CM ಬದಲಾವಣೆ ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರಿಗೆಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತವ್ರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ. ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇರ್ತೀವಿ. ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ನೀವೇನಾರು ಇಲ್ಲ, ಭಾಳ ಜನ BJP ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ. ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ BJP ಅವರು 7-8 ಜನ ಇದ್ದಾರೆ. JDS ಅವರು 12-13 ಜನ ಇದ್ದಾರೆ. 12-13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ. ನಮ್ಗೆ ಬೇಕಾಗಿಲ್ಲ. ಅಂದ್ರೆ ಏನಾದರೂ BJP ಅವರು JDS ನವರು ಏನಾದರೂ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಗೇಮ್ ಮಾಡಕ್ಕೆ ಇಲ್ಲ, ಗೇಮ್ ಆಡೋಕ್ಕೆ ಅವ್ರ ಪ್ರಶ್ನೆನೇ ಬರಲ್ಲ. ಆ ಥರ ಪ್ರಶ್ನೆನೇ ಬರಲ್ಲ. ಸರ್, ಈ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವಾಗಲೂ ಅಧಿಕಾರ ಇರ್ತೀವಿ. ಈ ಗ್ಯಾರಂಟಿಗಳು ಮುಂದುವರಿಸ್ತೀವಿ. ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ. KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಇಲ್ಲ, ಆ ಥರ ಏನಿಲ್ಲ. ನಾನು ಹೇಳಿಲ್ವಾ, ಮುಖ್ಯಮಂತ್ರಿ ಸ್ಥಾನವೂ ಖಾಲಿ ಇಲ್ಲ, KPP ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. ಈಗ ಮೊನ್ನೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಆಗಿ ಕೂತಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು. ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್. ನಾವು ಹೈಕಮಾಂಡ್ ಹಾಕಿದ್ಗೆರೆ ನಾವು ದಾಟಲ್ಲ. ಸೂಕ್ತ ಅಭ್ಯರ್ಥಿಗಳು ಯಾರಿದ್ದಾರೆ? ಆ ಥರ ಯಾರಿಲ್ಲ. ಈಗ ಅಧ್ಯಕ್ಷರು ಇದ್ದಾರೆ, ಚರ್ಚೆನೇ ಬೇಕಾಗಿಲ್ಲಲ್ಲ. DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ, ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ. 2 ಹುದ್ದೆ ಒಬ್ಬರೇ ನಿಭಾಯಿಸಬಾರ್ದು ನಿಯಮ ಇದೆ. ಈಗ ಅದೆಲ್ಲ ಹೈಕಮಾಂಡ್ ಸರ್. ನಾವು ಮಾಡೋಕೆ ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧಾಗಿತ್ತು. KN ರಾಜಣ್ಣ ಅವರು ಮುನಿಸ್ಕೊಂಡಿದ್ದಾರೆ. DK ಶಿವಕುಮಾರ್ ಇಲ್ಲ, ಆ ಥರ ಏನಿಲ್ಲ. ಅಮಿತ್ ಶಾ ಅವ್ರನ್ನು ಭೇಟಿಯಾಗಿರೋದು ಇಲ್ಲ, ಅದು ಶಿವರಾತ್ರಿ ಹಬ್ಬಕ್ಕೆ ಕೊಯಮತ್ತೂರಿಗೆ ಶಿವರಾತ್ರಿ ಹಬ್ಬಕ್ಕೆ ಮನೆ ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದರು. ಹಾಗಾಗಿ ಅವರು ಹೋಗಿದ್ದಾರೆ. ಅಮಿತ್ ಶಾನು ಅಲ್ಲಿ ಬಂದಿದ್ದಾರೆ. ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು. ಈಗ ರಾಜಕೀಯ ಮೇಲಾಟಗಳು ಏನಾಡಿದ್ರೆ ಅದು ಆಟ ಆಡೋಕ್ಕೆ ಅದೆಲ್ಲ ಹೂವ ಸುದ್ದಿಗಳು. ಭಾಳ ಜನ ನನ್ನ ಮಾಧ್ಯಮದಲ್ಲೂ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಏನು DK ಶಿವಕುಮಾರ್ ಅವರು BJP ಹೋಗ್ಬಿಡ್ತಾರೆ, DK ಶಿವಕುಮಾರ್ ಅವರು BJP ಹೋಗ್ತಾರೆ. DK ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್. ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನೇಳಿ ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.